ಹಲೋ ಸ್ನೇಹಿತರೆ, ತುಂಬ ದಿನದಿಂದ ನಾನು ಏನು ಮಾಡ್ತಾನೆ ಇಲ್ಲ. ಅಂದರೆ ನಿಮಗೆ ಕರೆಕ್ಟ್ ಕಂಟೆಂಟ್ಸ್ ಕೊಡ್ತಿಲ್ಲ. ಎಕ್ಸಾಮ್ ಆದಮೇಲೆ ನಾನೆಲ್ಲ ನೆನೆಸ್ಬಿಟ್ಟೆ, ನಾನು ಪ್ಲೇಸ್ಮೆಂಟ್ ಇದೆಲ್ಲ ಮಾಡ್ತೇನೆ ಅಂತ ಹೇಳಿದ್ದಲ್ಲ. ಸೊ ಇನ್ನೂ ಥಿಂಕ್ ಮಾಡಿದೆ, ಇನ್ನೂ ನನಗೆ ನನ್ನ ಜಾಬ್ ಇದೆ ಏನಿದ್ರು ಸಹ, ನನ್ನ ಪರ್ಸ್ನಲ್ ಲೈಫ್ಗೆ ಅಂದರೆ ಏನು ಸಹ ಇದ್ದರೂ ಸಹ ನಾನು ನಿಮಗೆ ಸ್ವಲ್ಪ ಟೈಮ್ ಮಾಡಿ ಈ ಚಾನಲಿಗೆ ಸ್ವಲ್ಪ ಕಂಟೆಂಟ್ಸ್ ಮಾಡ್ತೇನೆ. ಸೊ ದ್ಯಾಟ್ ನಿಮಗೆ ಪ್ಲೇಸ್ಮೆಂಟಿಗೆ ಸಹ ಹೆಲ್ಪ್ ಆಗ್ತದೆ. ಮತ್ತು ನಾಳೆ ನಾನು ಕಾಲೇಜಿಗೆ ಸಹ ಹೋಗ್ತಿದ್ದೇನೆ. ಸೊ ದ್ಯಾಟ್ ನಾನು ನನ್ನ ಸಬ್ಜೆಕ್ಟ್ಸ್ ಎಲ್ಲ ಕವರ್ ಅಪ್ ಮಾಡಿ ಅದನ್ನು ಸಹ ಮತ್ತೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಬೋದು. ನಂದು ಟೆಕ್ನಿಕಲ್ ಪ್ರೆಸೆಂಟೇಷನ್ ಇರ್ತದಲ್ಲ ಕಾಲೇಜಲ್ಲಿ 8th ಸೆಮ್ಮಲ್ಲಿ, ಅದು ಸಹ ನಾನು ವೀಡಿಯೋ ಮಾಡ್ತೀನಿ. ಅದಕ್ಕೆ ಸೊ ನಿಮಗೆ ಅದು ಸಹ ಸ್ವಲ್ಪ ಹೆಲ್ಪ್ ಆಗ್ತದೆ. ಮತ್ತು ಇಂಟರ್ನ್ಶಿಪ್ ಸಹ ಏನಾದರೂ ಪ್ರೆಸೆಂಟೇಷನ್ ಇರ್ತದೆ, ಅದು ಸಹ ನಾನು ನನ್ನ ಕಾಲೇಜ್ ಲೈಫಲ್ಲಿ ಏನು ಮಾಡ್ತೀನಿ ಅದನ್ನೆಲ್ಲ ಅಂದರೆ ವೀಡಿಯೋ ಮಾಡಿ ಹಾಕ್ತಾ ಇರ್ತೀನಿ, ಅಪ್ಡೇಟ್ಸ್ ಸಹ ಕೊಡ್ತಾ ಇರ್ತೀನಿ, VTU ಸಬ್ಜೆಕ್ಟ್ಸ್ ಸಹ ಮಾಡ್ತೀನಿ. ಪ್ಲಸ್ ನಂದು ಪ್ಲೇಸ್ಮೆಂಟ್ ಇದು. ಸೊ ನೀವು ನನ್ನ ಲಾಸ್ಟ್ ವೀಡಿಯೋ ನೋಡಿಲ್ಲದಿದ್ದರೆ ಅದರಲ್ಲಿ ನಾನು ಹೇಳಿದ್ದೇನೆ ನಾನು ಹೇಗೆ ನಾನು ವೆಬ್ ಫೋಕಸ್ ಮಾಡ್ತೀನಿ, ಟೆಕ್ನಿಕಲ್ ಸ್ಕಿಲ್, ಮತ್ತು ಹೇಗೆ ಪ್ಲೇಸ್ಮೆಂಟಿಗೆಲ್ಲ ಕಂಟೆಂಟ್ಸ್ ಮಾಡ್ತೀನಿ. ಒಂದು 2 ಮಂತ್ ಇದೊಂದು ಟಾರ್ಗೆಟಲ್ಲಿ ನಾನು ತುಂಬ ಎಲ್ಲ ಮಾಡ್ಬೋದು. ಸೊ ಅದರದ್ದು ಫಸ್ಟ್ ವೆಬ್ಬಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ವೆಬ್ ಉಂಟಲ್ಲ, HTML CSS JS ಅದೆಲ್ಲ ಸಪ್ರೇಟ್ ಕಲಿಯುವ ಮುಂಚೆ ನಮ್ಮ ಹತ್ರ ಫಸ್ಟ್ ಒಂದು ಪೋರ್ಟ್ಫೋಲಿಯೋದಲ್ಲಿ ಒಂದಾದರೂ ಪ್ರಾಜೆಕ್ಟ್ ಇರಬೇಕಲ್ಲ. ನಿಮಗೆ ಈಗ ನಿಮ್ಮಲ್ಲಿ ಕೆಲವರ ಹತ್ರ ಉಂಟು, ಬಟ್ ಕೆಲವರ ಹತ್ರ ಇಲ್ಲ. ಈಗ ನಾನೇ ಕರೆಕ್ಟ್ ಹೇಳಬೇಕಾದ್ರೆ ನಾನು ಬೇರೆಯವ್ರಿಗೆ ಪ್ರಾಜೆಕ್ಟ್ಸ್ ಮಾಡಿದಷ್ಟೇ, ಬಟ್ ನಾನು ನನ್ನ ಸ್ಟೋರೇಜಲ್ಲಿ ಪ್ರಾಜೆಕ್ಟ್ಸ್ ಇಟ್ಕೊಳ್ಳಲಿಲ್ಲ ಜಾಸ್ತಿ. ಸೊ ಇವತ್ತು ಒಂದು ಫಸ್ಟ್ ಪ್ರಾಜೆಕ್ಟ್ ಮಾಡುವ. ಸೊ ಈಗ ನಾನು ವೀಡಿಯೋ ಮಾಡುವಾಗ 8:46 ನೀವು ನೋಡ್ತಿದ್ದೀನಿ. ಸೊ ಎಷ್ಟು ಟೈಮ್ ಸಿಗ್ತದಂತ ಗೊತ್ತಿಲ್ಲ, ನಾನು ಮಲಗೋ ಮುಂಚೆ ನಾನು ಟ್ರೈ ಮಾಡ್ತೀನಿ ಇವತ್ತೇ ಮುಗಿಸಿ ಮಲಗುವಾಗ. ಸೊ ಇವತ್ತೊಂದು ಫಸ್ಟ್ ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡುವ. ಸೊ ಪ್ರಾಜೆಕ್ಟ್ ಮಾಡೋ ಮುಂಚೆ ನನಗೆ ಒಂದು ಮಾತು ಹೇಳಬೇಕಿತ್ತು. ವೆಬ್ ಡೆವಲಪರ್ ಮತ್ತು ವೆಬ್ ಡಿಸೈನರ್ ಇದು ಎರಡು 2 ಟರ್ಮ್ಸ್. ಕೆಲವರಿಗೆಲ್ಲ ಇರ್ತತ್ತಲ್ಲ, ನನಗೆ ಚಂದ ವೆಬ್ಸೈಟ್ ಮಾಡ್ಲಿಕ್ಕೆ ಬರಲ್ಲ, ಅದಕ್ಕೆ ನಮಗೆ ವೆಬ್ ಡೆವಲಪರ್ ಆಗ್ಲಿಕ್ಕೆ ಆಗಲ್ಲ. ವಿಷಯ ಆಗಲ್ಲ. ವೆಬ್ ಡೆವಲಪರ್ ಬೇರೆ, ವೆಬ್ ಡಿಸೈನರ್ ಬೇರೆ. ವೆಬ್ ಡಿಸೈನರಿಗೆ ಕಲರಿದ ಸೆನ್ಸ್ ಎಲ್ಲ ಇರ್ತದೆ. ವೆಬ್ ಡೆವಲಪರಿಗೆ ವೆಬ್ಸೈಟ್ ಬಿಲ್ಡ್ ಮಾಡ್ಲಿಕ್ಕೆ ಬರ್ತದೆ, ಅವರು ಈಚಾಚೆಲ್ಲ ನೋಡಿ ವೆಬ್ ಮಾಡ್ತಾರೆ. ಸೊ ನಾನು ಸಹ ವೆಬ್ ಡೆವಲಪರ್ ಕ್ಯಾಟಗರಿಗೆ ಬರ್ತೇನೆ, ವೆಬ್ ಡಿಸೈನರ್ ಅಲ್ಲ. ನನಗೆ ಡಿಸೈನ್ ಸೆನ್ಸ್ ಎಲ್ಲ ಕಲಿಬೇಕಷ್ಟೇ. ಬಟ್ ಏನು ಸಹ ಪಾಸಿಬಲ್ ಉಂಟು. ಎಲ್ಲರೂ ಸ್ಕ್ರ್ಯಾಚಿಂದ ಮಾಡ್ತಾರೆ, ನಾನು ಸಹ ಈಗ ಸ್ಕ್ರ್ಯಾಚಿಂದ ಮಾಡ್ತಿದ್ದೇನೆ. ಈಗ ನಾನು ವಿಡಿಯೋ ಮಾಡುವಾಗ ಇಲ್ಲಿ ಸೈಡಲ್ಲಿ ನಾನು ನನ್ನ ಮೊಬೈಲಲ್ಲಿ ಕಲಿತಾ ನಿಮಗೆ ಸಹ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಐ ಥಿಂಕ್ ಈಗ ನಿಮಗೆ ನನ್ನ ವಿಡಿಯೋ ಸಹ ಕಾಣ್ತಾ ಉಂಟು. ನಂಗೆ ಗೊತ್ತಿರಲಿಲ್ಲ ವಿಡಿಯೋ ಕಾಣ್ತಿರಲಿಲ್ಲ ಅಂತ. ಸೊ ಇಲ್ಲಿ ಸೈಡಲ್ಲಿ ನಾನು ಕಾಣ್ತಿರ್ಬೋದು ನಿಮಗೆ. ಓಕೆ, ಸೊ ನಾನೀಗ ವೆಬ್ಬಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಇದ್ರದ್ದು ಸ್ಕ್ರೀನ್ಶಾಟ್ ಬೇಕಾದರೆ ಈಗನೇ ತೆಗೀರಿ, ಯಾಕೆಂದರೆ ಇದು 2 ಮಂತಲ್ಲಿ ನಾವು ಇಷ್ಟೆಲ್ಲ ಮಾಡ್ತೀನಿ. ನೀವು ಈಗ 0ಇಂದ ಸ್ಟಾರ್ಟ್ ಮಾಡೋದಾದರೆ ನಿಮಗೆ ತುಂಬ ಯೂಟ್ಯೂಬ್ ಚಾನಲ್ ಉಂಟು, ಏನು ರೆಫರ್ ಮಾಡೋದು ಏನು ಗೊತ್ತಿಲ್ಲ. ಅದೆಲ್ಲ ಆದರೆ ನೀವು ನನ್ನ ಚಾನಲ್ ನೋಡಿ ನನ್ನ ಮೇಲೆ ರಿಲೈ ಆಗಿರ್ಬೋದು, ಯಾಕೆಂದರೆ ನಾನು ಲಿಟ್ರಲಿ ಎಲ್ಲ ಕವರ್ ಮಾಡ್ತಿದ್ದೀನಿ. ಪ್ಲೇಸ್ಮೆಂಟಿಗೆ DBMS, C ಪ್ರೋಗ್ರಾಮಿಂಗ್, ಡೇಟಾ ಸ್ಟ್ರಕ್ಚರ್, CNS, ಆಪರೇಟಿಂಗ್ ಸಿಸ್ಟಮ್, ಕಮ್ಯುನಿಕೇಷನ್ ಸ್ಕಿಲ್ಸ್, ಸ್ವಲ್ಪ ಆ್ಯಪ್ಟಿಟ್ಯೂಡ್, ಫಾಸ್ಟ್ ಟೈಪಿಂಗ್, ಗಿಟ್ ಹಬ್, ನಿಮ್ಮ ರೆಸ್ಯೂಮೆ, ಸ್ವಲ್ಪ ಪ್ರಾಜೆಕ್ಟ್ಸ್, 8th ಸೆಮ್ ಇದು ಸ್ಟಡೀಸು, ಆ್ಯಂಡ್ ಸ್ವಲ್ಪ ಫಾಸ್ಟ್ ಟೈಪಿಂಗ್, ಮತ್ತು ಟೆಕ್ನಿಕಲ್ ನಾನು ವೆಬ್ಬಿಗೆ ಫೋಕಸ್ ಮಾಡ್ತೀನಿ. ಸೊ ಈಗ ನಾವು ಫಸ್ಟ್ ಪ್ರಾಜೆಕ್ಟ್ ಎಲ್ಲಿಯಾದ್ರಿಂದ ಸ್ಟಾರ್ಟ್ ಮಾಡಬೇಕಲ್ಲ, ಸ್ವಲ್ಪ ಕಾನ್ಫಿಡೆನ್ಸ್ ಬರಲಿಕ್ಕೆ ನಾನು ವೆಬ್ಬಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ನಾನು ವೆಬ್ ಡೆವಲಪ್ಮೆಂಟಿಗೆ ವಿಜುವಲ್ ಸ್ಟುಡಿಯೋ ಕೋಡ್ ಯೂಸ್ ಮಾಡೋದು. ಸೊ ನೀವು ಜಸ್ಟ್ ಗೂಗಲಲ್ಲಿ ವಿಜುವಲ್ ಸ್ಟುಡಿಯೋ ಅಂತ ಹಾಕಿ. ಸೊ ಇಲ್ಲಿ ನೀವು ಡೌನ್ಲೋಡ್ ವಿಜುವಲ್ ಸ್ಟುಡಿಯೋ ಕೋಡ್ ನಿಮ್ಗೆ ಗೊತ್ತಿರ್ತದೆ, ಕೆಲವರು ಆಲ್ರೆಡಿ ಯೂಸ್ ಮಾಡ್ತಾ ಇರ್ತಾರೆ. ಇದಲ್ಲ, ಇದು ಬ್ಲೂ ಕಲರ್, ಇಲ್ಲಿ ವಿಂಡೋಸ್ ಇನ್ಸ್ಟಾಲರ್ ಅಂತ ಕೊಟ್ಟರೆ ಆಯಿತು. ವಿಜುವಲ್ ಸ್ಟುಡಿಯೋ ಕೋಡ್ ನಾನು ನೋಡಿ ಡೌನ್ಲೋಡ್ ಸ್ಟಾರ್ಟ್ ಆಗಿ ನಾನು ಇನ್ಸ್ಟಾಲ್ ಮಾಡ್ತಿಲ್ಲ, ಯಾಕೆಂದರೆ ನನ್ನದ್ರಲ್ಲಿ ಆಲ್ರೆಡಿ ಇನ್ಸ್ಟಾಲ್ಡ್ ಆಗಿದೆ. ಸೊ ವಿಜುವಲ್ ಸ್ಟುಡಿಯೋ ಕೋಡ್ ಒಂದಾದರೆ ಆಯಿತು. ಮತ್ತು ಸೆಕೆಂಡ್ಲಿ ಬ್ರೌಸರ್ ನೀವು ಕ್ರೋಮಲ್ಲಿ ಮಾಡ್ಬೋದು, ಬಟ್ ನಾನು ಪರ್ಸ್ನಲಿ ಮಾಡೋದು ಫೈರ್ಫಾಕ್ಸ್ ಡೆವಲಪರ್ ಎಡಿಷನಲ್ಲಿ, ಯಾಕೆಂದರೆ ಇದೊಂದು ಒಳ್ಳೆ ಬ್ರೌಸರ್ ವಿಚ್ ಇಸ್ ಮೆಂಟ್ ಫಾರ್ ಡೆವಲಪ್ಮೆಂಟ್, ವೆಬ್ ಡೆವಲಪ್ಮೆಂಟ್. ಸೊ ನೀವು ಬೇಕಾದರೆ ಕ್ರೋಮಲ್ಲೇ ಅಡ್ಜಸ್ಟ್ ಮಾಡ್ಬೋದು, ಯಾಕೆ ಕ್ರೋಮೇ ಹೈ ರೆಕಮೆಂಡೆಡ್, ಬಟ್ ನಾನು ಪ್ರಿಫರ್ ಮಾಡೋದು ಇದು. ಸೊ ಇದರಿಂದ ಏನು ಇಫೆಕ್ಟ್ ಆಗಲ್ಲ, ನೀವು ಟೆನ್ಷನ್ ತಗೊಳ್ಬೇಡಿ. ಸೊ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ನೆಕ್ಸ್ಟ್ ನಿಮ್ಮ ವಿಜುವಲ್ ಸ್ಟುಡಿಯೋ ಕೋಡನ್ನು ಓಪನ್ ಮಾಡಿ. ಸೊ ವಿಜುವಲ್ ಸ್ಟುಡಿಯೋ ಕೋಡ್ ನೀವು ಓಪನ್ ಮಾಡುವಾಗ, ಓಕೆ ಇದು ನಾನು
ಕಂಪೆನಿದು ಕೆಲವು ಪ್ರಾಜೆಕ್ಟ್ಸ್ ಮಾಡ್ತಿದ್ದೆ. ಪ್ರಾಜೆಕ್ಟ್ಸ್ ಅಲ್ಲ, ಜಸ್ಟ್ ಅವರು ಕಲಿಸ್ತಿದ್ರು, ಅದು ಕಲಿತಿದ್ದೆ. ನಾನು ಇದೆಲ್ಲ ಕ್ಲೋಸ್ ಮಾಡ್ತೀನಿ. ಸೊ ನೀವು ಫಸ್ಟ್ ಟೈಮ್ ವಿಜುವಲ್ ಸ್ಟುಡಿಯೋ ಕೋಡ್ ಓಪನ್ ಮಾಡುವಾಗ ನಿಮಗೆ ಮೋಸ್ಟ್ಲಿ ಹೀಗೆ ಕಾಣ್ತದೆ ಸ್ಕ್ರೀನ್ ಫಸ್ಟ್ ಟೈಮ್ ಓಪನ್ ಮಾಡುವಾಗ. ಮತ್ತು ನೀವು ಲಿಟ್ರಲಿ ಏನು ಮಾಡಬೇಕಾದ್ರೆ ಈ ಬಟನಿಗೆ ಕ್ಲಿಕ್ ಮಾಡಬೇಕು, ಇದು ಎಕ್ಸ್ಟೆನ್ಷನ್ ವಿಂಡೋ. ಇಲ್ಲಿ ಹೋಗಿ ಸರ್ಚಲ್ಲಿ ಲೈವ್ ಸರ್ವರ್ ಅಂತ ಕೊಡಬೇಕು. ಲೈವ್ ಸರ್ವರ್ ಅಂತ ಕೊಟ್ಟು ಇದನ್ನು ಇನ್ಸ್ಟಾಲ್ ಮಾಡಬೇಕು. ನಂತರಲ್ಲಿ ಆಲ್ರೆಡಿ ಇನ್ಸ್ಟಾಲ್ಡ್ ಉಂಟು, ಕರೆಕ್ಟ್ ನೋಡಿ. 20 ಮಿಲಿಯನ್ ಡೌನ್ಲೋಡ್ಸ್ ಉಂಟು. ರಿಟ್ವಿಕ್ ಡೇ ಇದು ಇನ್ಸ್ಟಾಲ್ ಮಾಡಬೇಕು, ಲೈವ್ ಸರ್ವರ್. ಇದು ಏನು ಮಾಡ್ತದೆ ಅಂದರೆ, ನೀವಿಲ್ಲಿ ಕೋಡ್ ಮಾಡ್ತೀರಲ್ಲ, ಸೈಮಲ್ಟೇನಿಯಸ್ಲಿ ನಿಮ್ಮ ಬ್ರೌಸರಲ್ಲಿ ನಿಮ್ಗೆ ಗೊತ್ತಾಗ್ತದೆ ಏನಾಗ್ತಾ ಉಂಟು ಅಂತ. ಒಂದದು. ನೆಕ್ಸ್ಟ್ ಪ್ರಿಟಿಯರ್ ಅಂತ ಉಂಟು ಒಂದು. ಸೊ ಓಕೆ, ಪ್ರಿಟಿಯರ್ ನಾನು ಸಹ ಇನ್ಸ್ಟಾಲ್ ಮಾಡಲಿಲ್ಲ, ಈಗ ಮಾಡ್ತೀನಿ. ಸೊ ಪ್ರಿಟಿಯರ್ ಲಿಟ್ರಲಿ ಏನು ಮಾಡ್ತದೆ ಅಂದರೆ, ನಿಮ್ಮ ಕೋಡ್ ಉಂಟಲ್ಲ ಅದನ್ನು ಸ್ವಲ್ಪ ನೀಟಾಗಿ ಇಡ್ತದೆ. ನಿಮ್ಮದು ವೆಬ್ ಯಾವ ಕೋಡನ್ನು ಸಹ ಸ್ವಲ್ಪ ನೀಟಾಗಿ ಆರ್ಗನೈಸ್ ಮಾಡಿ ಇಡ್ತದೆ. ಇದು ಪ್ರಿಟಿಯರ್, ಇದು ಕೆಲಸ. ಸೊ ಲೈವ್ ಸರ್ವರ್ ಆಯಿತು, ಪ್ರಿಟಿಯರ್ ಆಯಿತು. ಮತ್ತು ಏನು ಸಹ ಬೇಕಾದರೆ ನಾನು ಹೇಳ್ತೀನಿ. ಈಗ ಸದ್ಯಕ್ಕೆ ಇಷ್ಟು ಸಾಕು. ಅಪಾರ್ಟ್ ಫ್ರಮ್ ದಿಸ್ ನನ್ನ ಹತ್ರ ಏನೆಲ್ಲ ಎಕ್ಸ್ಟೆನ್ಷನ್ ನೋಡ್ತೇನೆ. ಓಕೆ, ಅಷ್ಟೇ. ಈಗ ಸದ್ಯಕ್ಕೆ ಸಾಕು. ನೆಕ್ಸ್ಟ್ ಏನಾದ್ರು ಬೇಕಾದ್ರೆ ನಾನು ವಿಡಿಯೋ ನಡುವೆ ಹೇಳ್ತೀನಿ. ಈಗ ನೀವೇನು ಮಾಡಬೇಕಾದ್ರೆ, ಒಂದು ಡೆಸ್ಕ್ಟಾಪಲ್ಲಿ ಒಂದು ಹೊಸ ಫೋಲ್ಡರ್ ಮಾಡಿ, ಹೀಗೆ ಕ್ಲಿಕ್ ಮಾಡಿ ನ್ಯೂ ಫೋಲ್ಡರ್. ಸೊ ನಾನು ಆ ಫೋಲ್ಡರಿಗೆ ರೆಸ್ಪಾನ್ಸಿವ್ ವೆಬ್ಸೈಟ್ ಫಾರ್ ನೀವು ಏನು ಸಹ ಒಂದು ಹೆಸರು ಕೊಡಿ. ಇದು ನಿಮ್ಮದು ಫಸ್ಟ್ ಪ್ರಾಜೆಕ್ಟ್. ಸೊ ನೀವು ಇಲ್ಲಿವರೆಗೆ ಒಂದು ಸಹ ವೆಬ್ ಪ್ರಾಜೆಕ್ಟ್ ಏನು ಸಹ ಪ್ರಾಜೆಕ್ಟ್ ಮಾಡಲಿದ್ದರೆ ಕಂಗ್ರ್ಯಾಚುಲೇಷನ್, ಇವತ್ತು ನೀವು ನಿಮ್ಮ ಫಸ್ಟ್ ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಿ. ಓಕೆ, ಕಂಗ್ರ್ಯಾಚುಲೇಷನ್ ಸ್ವಲ್ಪ ಮುಂಚೆನೇ ಹೇಳಿದೆ, ಬಟ್ ಇವತ್ತು ಮಾಡ್ತಿದ್ದೀರಿ. ಸೊ ಗೆಟ್ ರೆಡಿ. ಸೊ ಫೈಲ್, ಓಪನ್ ಫೋಲ್ಡರಲ್ಲಿ ಡೆಸ್ಕ್ಟಾಪಲ್ಲಿ ಯಾವ ನಿಮ್ಮ ಫೋಲ್ಡರ್ ನೀವು ಮಾಡಿದ ಅದನ್ನು ಸಿಲೆಕ್ಟ್ ಫೋಲ್ಡರ್ ಮಾಡಬೇಕು. ಸೊ ಈಗ ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ಈಗ ನೀವು ಆ ಫೋಲ್ಡರ್ ಒಳಗಡೆ ಇದೆ, ಆ ಫೋಲ್ಡರ್ ಖಾಲಿ ಉಂಟು, ಏನು ಸಹ ಇಲ್ಲ. ಸೊ ದಿಸ್ ಈಸ್ ಹೌ ವಿ ಸ್ಟಾರ್ಟ್. ಸೊ ಇನ್ನು ಸ್ಟಾರ್ಟ್ ಮಾಡಿ. ನಾನು ವಿಡಿಯೋ ನೋಡಿ ನಿಮಗೆ ಕಲಿಸ್ತಿದ್ದೇನೆ. ಸೊ ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ, ನಾನು ಸ್ವಲ್ಪ ಸ್ಲೋ ಹೋಗ್ಬೋದು. ಸೊ ಒಂದು ವೆಬ್ಸೈಟನ್ನು ಫೋನಿಗೆ ಯಾವ ಫೋನಲ್ಲಿ ಸಹ ನೀಟಾಗಿ ಕಾಣುವ ಥರ ಒಂದು ರೆಸ್ಪಾನ್ಸಿವ್ ವೆಬ್ಸೈಟ್ ಮಾಡೋದು ಈಗ ಇಂಟೆನ್ಷನ್. ನಾನೀಗ ನಿಮಗೆ ಲಿಟ್ರಲಿ ತೋರಿಸ್ಲಿಕ್ಕೆ ಆಗಲ್ಲ, ಯಾಕೆಂದರೆ ಬಟ್ ನೀಟ್ ಒಂದು ವೆಬ್ಸೈಟ್ ಅದನ್ನು ಹೇಗೆ ಮಾಡೋದು, ಏನು ಮಾಡಬೇಕಾಗ್ತದೆ, ಎಷ್ಟು ಕಷ್ಟ ಆಗ್ತದೆ, ಅದೆಲ್ಲ ನಿಮಗೆ ಈಗ ಐಡಿಯಾ ಸಿಗ್ತದೆ ಎಷ್ಟು ಈಸಿ ಉಂಟು. ಸೊ ನಾನೀಗ ಮಾಡ್ತಾ ಅದರ ಬಗ್ಗೆ ಹೇಳ್ತಾ ಸಹ ಹೋಗ್ತೀನಿ. ಅದರ ಬಗ್ಗೆ ಎಲ್ಲ ಸ್ವಲ್ಪ ಬ್ರೇಕ್ಸ್ ತಗೊಳ್ತೀನಿ, ಯಾಕೆ ನಾನು ಲಿಟ್ರಲಿ ಒಂದು ವಿಡಿಯೋ ನೋಡ್ತಾ ನಾನು ಮಾಡ್ತಿದ್ದೀನಿ. ಸೊ ನನ್ನ ಹತ್ರ ಈಚೆ ನನ್ನ ಮೊಬೈಲಲ್ಲಿ ವಿಡಿಯೋ ಪ್ಲೇ ಆಗ್ತಾ ಉಂಟು, ಈಚೆ ನಾನು ಸಹ ಎಕ್ಸಿಕ್ಯೂಟ್ ಮಾಡ್ತಿದ್ದೀನಿ. ಬಟ್ ಅದರಲ್ಲಿ ನನಗೆ ಏನು ಹೇಳ್ತಾನೆ ಹಿಂದಿಯಲ್ಲಿ ಅಥವಾ ಇಂಗ್ಲೀಷಲ್ಲಿ ಅದನ್ನು ನಾನು ನಿಮಗೆ ಕನ್ನಡದಲ್ಲಿ ಹೇಳ್ತೀನಿ, ಪ್ಲಸ್ ಇಲ್ಲಿ ಮಾಡಿ ಸಹ ತೋರಿಸ್ತೀನಿ. ಓಕೆ, ಒನ್ ಮೋರ್ ಸೆಟ್ಟಿಂಗ್ ನೀವು ಏನು ಮಾಡಬೇಕಂದ್ರೆ, ಇಲ್ಲಿ ಸೆಟ್ಟಿಂಗ್ಸಿಗೆ ಹೋಗಿ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಇರ್ತದೆ, ಇದರಲ್ಲಿ ನೀವು ಸೈಜನ್ನು ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಳ್ಳಿ. ನಾನು 25 ಮಾಡಿದ್ದೇನೆ, ಸೊ ದ್ಯಾಟ್ ಸ್ವಲ್ಪ ಕೋಡ್ ಸ್ವಲ್ಪ ದೊಡ್ಡದು ಕಾಣಲಿ ಅಂತ. ಸೊ ದಿಸ್ ಈಸ್ ಹೌ ಯು ಸ್ಟಾರ್ಟ್. ಸೊ ಡಿಸೈನ್ಸ ನೀಟ್ ಮಾಡಬೇಕು, ಸ್ಕ್ರ್ಯಾಚಿಂದ ಮಾಡುವ. HTML, CSS, JavaScript ಮಾತ್ರ, ಬಾಕಿ ಏನು ಯೂಸ್ ಮಾಡಲಿಕ್ಕಿಲ್ಲ. ಮತ್ತು ಏನು ಕಾನ್ಸೆಪ್ಟ್ ಸಹ ಯೂಸ್ ಮಾಡಿದರೆ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ಇದರಲ್ಲಿ. ಸೊ ನೀವು ನನ್ನ ಜೊತೆ ಪ್ರಾಜೆಕ್ಟ್ ಮಾಡುವ ಮುಂಚೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಬರೀರಿ ನಾನು ಪ್ರಾಜೆಕ್ಟ್ ಮಾಡಲಿಕ್ಕೆ ರೆಡಿ ಇದ್ದೀನಂತ. ಫಸ್ಟ್ HTML ಬರೆಯುವ, ನಂತರ CSS ಹಾಕೋದು, ಮತ್ತು JS.
ನಿಮಗೆ ಸ್ವಲ್ಪ ಸ್ಲೋ ಆದರೆ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿ. ಬ್ಯಾಕ್ಗ್ರೌಂಡ್ ಇಮೇಜ್ ಅನ್ನು ಡೌನ್ಲೋಡ್ ಮಾಡಿ. ಒಂದು ಇಮೇಜ್ ಇಲ್ಲಿ ನಿಮ್ಮ ಬ್ರೌಸರಿಂದ ತೆಗೀರಿ, ಅದನ್ನು ಡೌನ್ಲೋಡ್ ಮಾಡಿ. ಹೀಗೇ ಏನು ಕಂಪಲ್ಸರಿ ಇಲ್ಲ, ಆ ಇಮೇಜ್ ಹೇಗಿರಬೇಕಂತ ಲಿಟ್ರಲಿ ಆ ಇಮೇಜನ್ನು ನಿಮ್ಮ ಆ ಫೋಲ್ಡ್ರಲ್ಲಿ ಸೇವ್ ಮಾಡಿ. ನೀವು ಈಗ ಮಾಡುವ ಪ್ರಾಜೆಕ್ಟ್ ಇದು ಫೋಲ್ಡರ್. ಒಂದು ಎರಡು ಫೋಟೋ ಬೇಕು. ಇದು ಮತ್ತೆ ಒಂದು ಲ್ಯಾಪ್ಟಾಪ್ ಇಮೇಜ್ ಅಂತ ಕೊಡ್ತೇನೆ. ಜಸ್ಟ್ ಒಂದು ರ್ಯಾಂಡಮ್, ಹೀಗೆ ಇಮೇಜ್ ಹೀಗೇ ಇರಬೇಕು ಹಾಗೇ ಇರಬೇಕಂತ ಏನು ಕಂಪಲ್ಸರಿ ಇಲ್ಲ. ನಾನು ರ್ಯಾಂಡಮ್ ಆಗಿ ಒಂದು ಯಾವ್ದು ನನಗೆ ಕಣ್ಣಿಗೆ ಎಳೀತು ಅದನ್ನು ಇಮೇಜ್ ಥರ ಯೂಸ್ ಮಾಡಿ. ಇದು ಚಂದ ಉಂಟು. ಇದು ಬ್ಯಾಕ್ಗ್ರೌಂಡ್ ಇಲ್ಲ ಈ ಇಮೇಜ್, ಬ್ಯಾಕ್ಗ್ರೌಂಡ್ ಇರುವ ಟೈಪ್ ಇಮೇಜ್ ಬೇಕಿತ್ತು. ಕಂಪಲ್ಸರಿ ಇದೆ, ಓಕೆ ಪರವಾಗಿಲ್ಲ, ಹೇಗಿದ್ರು ಸಹ ಪರವಾಗಿಲ್ಲ. ಸಾಕು, ಒಂದು 2 ಇಮೇಜ್ ರೆಡಿ ಆಯಿತು. ವಿಜುವಲ್ ಸ್ಟುಡಿಯೋ ಕೋಡ್ ವಾಪಸ್ ಬರೋ. ಈಗ ಏನು ಗೊತ್ತಾ, ನಾನೀಗ ಇಲ್ಲಿ index.html ಇಟ್ಟೆ ಅಲ್ಲ. ಸೊ index.html ನೀವೀಗ ನಾನು ಕ್ರಿಯೇಟ್ ಮಾಡಿದ್ದು ನೋಡಿದ್ರಿ. ಯಾವುದು ವೆಬ್ಸೈಟಿಗೆ ಸಹ ಒಂದು index.html ಅಂತ ಇರಲೇಬೇಕು. index.html ಒಂದು ಸ್ಟಾರ್ಟಿಂಗ್ ಪೇಜ್. ಸೊ ಈಗ ನಾನು ಇಲ್ಲಿ ಕ್ರಿಯೇಟ್ ಮಾಡುವಾಗ ಇದು ಸೇಮ್ ಬ್ರೌಸರಲ್ಲಿ ಸಹ ರಿಫ್ಲೆಕ್ಟ್ ಆಗ್ತದೆ. ಸಾರಿ, ಬ್ರೌಸರ್ ಅಲ್ಲ, ಇಲ್ಲಿ ಸಹ ಬಂತು ನೋಡಿ. ಇದೀಗ HTML ಅಲ್ಲಿ ಉಂಟು. ಸೊ index.html ಅಲ್ಲಿ ನಾವು ನಮ್ಮ ವೆಬ್ಸೈಟ್ ಇದು ಬಾಡಿ ಅಂದರೆ ಸ್ಟ್ರಕ್ಚರ್ ಬರೆಯುವುದು. ಈಗ ಗೊತ್ತಾಗ್ತದೆ ನಿಮಗೆ ಹೋಗ್ತಾ ಹೋಗ್ತಾ. ನೀವು ಇಲ್ಲಿ ಎಕ್ಸ್ಕ್ಲಮೇಟರಿ ಸಿಂಬಲ್ ಕೊಟ್ಟ ಕೂಡಲೇ ಇಲ್ಲೊಂದು ರೆಡಿಮೇಡ್ ಬಾಯ್ಲರ್ ಪ್ಲೇಟ್ HTML ಬರ್ತದೆ. ಬಾಯ್ಲರ್ ಪ್ಲೇಟ್ ಅಂದರೆ ಒಂದು ವೆಬ್ಸೈಟ್ ಸ್ಟಾರ್ಟ್ ಮಾಡ್ಲಿಕ್ಕೆ ಬೇಕು ನಿಮಗೆ. ಇದು ನೀವು ಬಯಾಟ್ ಮಾಡ್ಬೇಕಂತ ಇಲ್ಲ. ಇಲ್ಲಿ ಉಂಟಲ್ಲ ವೆಬ್ಸೈಟ್, ಇದು ಟೈಟಲ್ ಬರೆಯುವುದು. ಸೊ ಶಿವ ಇಂಜಿನಿಯರ್ ಅಂತ ಒಂದು. ಸೊ ಎನ್ಕೊಳ್ಳುವ ಇದು ನಮ್ಮ ವೆಬ್ಸೈಟ್ ಅಂತ, ನಮ್ಮ ಯೂಟ್ಯೂಬ್ ಚಾನಲ್ ಇದು ವೆಬ್ಸೈಟ್. ಸೊ ಟ್ರಾನ್ಸ್ಫಾರ್ಮಿಂಗ್ ಎಜುಕೇಶನ್ ಆನ್ಲೈನ್. ಸೊ ನಾನು ಹೀಗೆ ಬರುತ್ತೆ, ಸೇವ್ ಮಾಡಿ. ಸೊ ಈಗ ನಾನಿದು ಗೋ ಲೈವ್ ಬಟನ್ ಒತ್ತೇನೆ. ಗೋ ಲೈವ್ ವರ್ಕ್ ಆಗಬೇಕಾದ್ರೆ ನೀವು ಆಗ ನಾನು ಹೇಳಿದ ಥರ ಲೈವ್ ಸರ್ವರ್ ಅಂತ ಡೌನ್ಲೋಡ್ ಮಾಡಿ ಇರಬೇಕು. ಸೊ ಈಗ index.html ಈಗ ಇಲ್ಲಿ ಗೋ ಲೈವ್ ಒತ್ತೀರಿ.
ಗೋಲೈವ್ ಒತ್ತಿದ್ರಲ್ಲ, ಗೋಲೈವ್ ಒತ್ತುವಾಗ ಆಗ ನೋಡಿ ನಾನು ಸ್ವಲ್ಪ ಹೀಗೆ ಇಟ್ಕೊಳ್ತೇನೆ, ಸೊ ದ್ಯಾಟ್ ನಿಮಗೆ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಇನ್ನೂ ಈಸಿ ಆಗ್ತದೆ. ನಾನು ಸ್ವಲ್ಪ ಕಂಪ್ರೆಸ್ ಮಾಡ್ತೀನಿ, ನೀವು ಇಲ್ಲಿ ನೋಡ್ಬೋದು. ಈಗ ನಾನು ಈಚೆ ಸೈಡ್ ಕೋಡ್ ಬರೀತಿದ್ದೀನಲ್ಲ, ಈಗ ನಾನು ಇಲ್ಲಿ ಏನು ಬರೆದೆ ಟೈಟಲಲ್ಲಿ ಏನು ಬರೆದೆ ಅದು ಇಲ್ಲಿ ರಿಫ್ಲೆಕ್ಟ್ ಆಗ್ತದೆ, ಗೊತ್ತಾಯ್ತಲ್ಲ. ಈಗ ಲೈವ್ ಸರ್ವರ್ ಅಂತ ಆಗ ಒಂದು ನಾನು ಎಕ್ಸ್ಟೆನ್ಷನ್ ಡೌನ್ಲೋಡ್ ಮಾಡಿದೆ ಅಲ್ಲ, ಅದು ಯಾಕೆ ಅಂದರೆ ಇಲ್ಲಿ ನಾವು ಮಾಡಿದ ಚೇಂಜಸನ್ನು ನೋಡಿ, ಇಲ್ಲಿ ನಾನು ಶಿವ ಇಂಜಿನಿಯರಿಂಗ್ ಮಾಡಿ Ctrl+S ಒತ್ತೇನೆ, ಸೇವ್. ಇಲ್ಲಿ ನೋಡಿ, ಇಲ್ಲಿ ಚೇಂಜ್ ಆಯ್ತು ಶಿವ ಇಂಜಿನಿಯರಿಂಗ್. ನಾನೀಗ ಇಲ್ಲಿ ಶಿವ ಇಂಜಿನಿಯರ್ ಅಂತ ಹಾಕ್ತೇನೆ, ಇಲ್ಲಿ ನೋಡಿ RING ಹೋಗ್ತದೆ ನೋಡಿ. ನಾನು ಇಲ್ಲಿ ಸೇವ್ ಮಾಡಿದ ಕೂಡಲೇ ನೋಡಿ ಇಲ್ಲಿ ಅದು ಆಗೋದು ಲೈವ್ ಸರ್ವರ್ ನಿಮಿತ್ತ, ಇದರ ನಿಮಿತ್ತ. ಸೊ ವೆಬ್ ಡಿಸೈನ್ ಮಾಡೋದು ಇಷ್ಟು ಸಿಂಪಲ್ ಉಂಟು. ನಿಮ್ಗೆ ಏನಾದರೂ ಕಷ್ಟ ಆಗ್ತಾ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಇದು ನಾನು ಫಸ್ಟ್ ಟೈಮ್ ಟ್ಯುಟೋರಿಯಲ್ ಟೈಪ್ ಮಾಡ್ತಿದ್ದೀನಿ, ಪ್ಲಸ್ ನಾನು ಸಹ ಕಲಿತು ನಿಮಗೆ ಮಾಡ್ತಿದ್ದೀನಿ. ನಾನು ಫಸ್ಟ್ ಕಲಿತು ಮಾಡ್ತಿಲ್ಲ, ಅಂದರೆ ನಾನು ಇಲ್ಲಿ ಸೈಮಲ್ಟೇನಿಯಸ್ಲಿ ವೀಡಿಯೋ ನೋಡ್ತಾ ಇಲ್ಲಿ ವೆಬ್ಸೈಟ್ ಡಿಸೈನ್ ಮಾಡ್ತಾ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದೇನೆ. ನನಗೆ ಏನು ಅರ್ಥ ಆಗ್ತಾ ಉಂಟು ಈ ವಿಡಿಯೋಯಿಂದ. ಯಾಕಂದರೆ ಈ ವಿಡಿಯೋ ಇಂಗ್ಲೀಷಲ್ಲಿ ಉಂಟು ಅಥವಾ ಹಿಂದಿಯಲ್ಲಿ ಉಂಟು ಅಂತ ಅಂದ್ಕೊಳ್ಳಿ, ಅದನ್ನು ನಾನು ಈಚೆ ಕನ್ನಡದಲ್ಲಿ ಹೇಳ್ತಿದ್ದೇನೆ. ನಿಮಗೆಲ್ಲ ಕನ್ನಡ ಇಷ್ಟ, ಸೊ ನಾನು ಸ್ವಲ್ಪ ಸ್ಲೋ ಆಗಿ ಹೋದರೆ ವಿಡಿಯೋನ ಫಾಸ್ಟ್ ಫಾರ್ವರ್ಡ್ ಮಾಡಿ. ಏನಾದರೂ ನಾನು ಟೀಚಿಂಗ್ ಸ್ಟೈಲ್ ಸ್ವಲ್ಪ ಬೇರೆ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ಹೇಳಿ, ನಾನು ಅಡ್ಜಸ್ಟ್ ಆಗ್ತೇನೆ ನಿಮಗೆ ಹೇಗೆ ಬೇಕಾಗೆ. ನಾನು ಇಲ್ಲಿ ಏನು ಸಹ ಸೇವ್ ಮಾಡಿದರೆ ಇಲ್ಲಿ ವೆಬ್ಸೈಟ್ ಅಪ್ಡೇಟ್ ಆಗ್ತಾ ಹೋಗ್ತದೆ. ಬಾಡಿ ಇಲ್ಲ, ಈಗ ನಾನು ಇಲ್ಲಿ ಸೇವ್ ಮಾಡಿದರೆ ಇಲ್ಲಿ ನೋಡಿ ಚೇಂಜ್ ಆಯಿತು. ಸೊ ಈಚೆ ವೆಬ್ಸೈಟ್ ಆಗ್ತಾ ಉಂಟು ನೀವು ಈಚೆ ಕೋಡ್ ಮಾಡಿದ ತಕ್ಷಣ. ವೆಬ್ಸೈಟ್ ಒಳಗಡೆ ಏನಿರ್ತದೆ, ಫಸ್ಟ್ ನ್ಯಾವಿಗೇಷನ್. ಸೊ ಯಾವ ವೆಬ್ಸೈಟಲ್ಲಿ ಸಹ ಫಸ್ಟ್ ಏನಿರ್ತದೆ, ಈಗ ಅಮೆಝಾನಿಗೆ ಹೋದರೂ ಸಹ ಒಂದು ಅಮೆಝಾನ್ ವೆಬ್ಸೈಟಿಗೆ ಹೋಗುವ. ಈಗ ಇಲ್ಲಿ ನೀವು ಒಂದು ಬಾರ್ ನೋಡ್ತಿದ್ದೀರಲ್ಲ, ಅಮೆಝಾನ್ ಸೆಲೆಕ್ಟ್ ಯುವರ್ ಅಡ್ರೆಸ್, ಸರ್ಚ್ ಬಾರ್, ಇದಕ್ಕೆ ನ್ಯಾವಿಗೇಷನ್ ಬಾರ್ ಅಂತ ಹೇಳಿದ್ರು. ಯಾವ ವೆಬ್ಸೈಟಿಗೆ ಸಹ ಸ್ಟಾರ್ಟಿಂಗ್ ಒಂದು ನ್ಯಾವಿಗೇಷನ್ ಬಾರ್ ಅಂತ ಹೇಳ್ತದೆ. ಸೊ ನಾವು ಸಹ ನಮ್ಮ ವೆಬ್ಸೈಟ್ ನೀಟಾಗಿ ಮಾಡುವ. ಫಸ್ಟ್ ಏನು ಮಾಡುವ, ಒಂದು ನ್ಯಾವಿಗೇಷನ್ ಬಾರ್ ಮಾಡುವ. ಬಾಡಿ ಒಳಗಡೆ ನ್ಯಾವ್ nav bar. ಸೊ nav bar ಅಂತ ಹಾಕಿದರೆ ಡಾಟ್ ಆಪರೇಟರ್ ಉಂಟಲ್ಲ, ಒಂದು ಕ್ಲಾಸ್ ಕ್ರಿಯೇಟ್ ಮಾಡಲಿಕ್ಕೆ ಇದೊಂದು ಶಾರ್ಟ್ ಕಟ್. ನೀವೀಗ ಎಂಟರ್ ಒತ್ತಿದ ಕೂಡಲೇ ಹೀಗೆ ಆಗ್ತದೆ. ನೀವೀಗ ಎಷ್ಟು ದೊಡ್ಡ ಕೋಡ್ ಬರೆಯೋ ಬದಲಿಗೆ nav bar ಹಾಕಿದರೆ ನ್ಯಾವ್ ಒಂದು ಟ್ಯಾಗ್, .nav bar ಅಂದರೆ ಕ್ಲಾಸ್ ಈಕ್ವಲ್ ಟು ಇಷ್ಟು ಕೋಡ್ ಬರೆಯೋದು ನಿಮಗೆ ಉಳಿತದೆ. ಜಸ್ಟ್ nav bar ಹಾಕಿದರೆ ಡಾಟ್ ಆಪರೇಟರ್ ನೀವು ಕ್ಲಾಸಿಗೆ ಕರೀಲಿಕ್ಕೆ ಯೂಸ್ ಮಾಡ್ತೀರಿ.
ಈಗ ನಾವು ಬಾರಲ್ಲಿ ಅಂದರೆ ನ್ಯಾವಿಗೇಷನ್ ಬಾರಲ್ಲಿ ತುಂಬ ಆಪ್ಷನ್ಸ್ ಇರ್ತದಲ್ಲ, ಇದು ಅದದು ಹೋಮ್ ಮತ್ತು ಕಾಂಟ್ಯಾಕ್ಟ್ ನಂಬರ್ ಹೀಗೆ. ಸೊ ಈಗ ಯು ಎಲ್ ಅಂದರೆ ಅನ್ಆರ್ಡರ್ಡ್ ಲಿಸ್ಟ್. ಈಗ ನಾನು ಯು ಎಲ್ ಡಾಟ್ ನ್ಯಾವ್ ಲಿಸ್ಟ್, ನನ್ನ ನ್ಯಾವಿಗೇಷನ್ಗೆ ಒಂದು ಲಿಸ್ಟ್ ಅಂತ ಒಂದು ಮಾಡ್ತೇನೆ. ಯು ಎಲ್ಗೆ ನ್ಯಾವಿಗೇಷನ್ ಲಿಸ್ಟ್. ನನ್ನ ಜೊತೆನೆ ಮಾಡಿ, ಆಗ ನಿಮಗೆ ಅರ್ಥ ಸಹ ಆಗ್ತದೆ. ನೀವು ಈಗ ಈ ವಿಡಿಯೋ ಮೂವಿ ಥರ ನೋಡಿದರೆ ನಿಮಗೆ ಯೂಸೇ ಇಲ್ಲ. ನೀವು ಮತ್ತೆ ಸೊ ಮತ್ತೆ ನಿಮ್ಮ ಮೇಲೆ ಡಿಪೆಂಡ್. ನೀವು ಫಸ್ಟ್ ನನ್ನ ವಿಡಿಯೋ ನೋಡಿ ನಂತರ ನೀವು ಮಾಡೋದಾದರೆ ಹಾಗೆ ಸಹ ಮಾಡ್ಬೋದು. ಬಟ್ ನಾನು ಪ್ರಿಫರ್ ಮಾಡೋದು, ಈಗ ನಾನು ಹೇಗೆ ವಿಡಿಯೋ ನೋಡ್ತಾ ಕಲಿತಾ ಪ್ಲಸ್ ನಾನು ರೆಕಾರ್ಡ್ ಮಾಡಿ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಹಾಕ್ತಿದ್ದೇನೆ, ಅದೇ ರೀತಿ ನೀವು ಸಹ ಮಾಡ್ಬೋದು. ಯು ಎಲ್ ಅಂದರೆ ಅನ್ಆರ್ಡರ್ಡ್ ಲಿಸ್ಟ್. ಸೊ ಈಗ ಅನ್ಆರ್ಡರ್ಡ್ ಲಿಸ್ಟ್ ಉಂಟಲ್ಲ, ಅನ್ಆರ್ಡರ್ಡ್ ಲಿಸ್ಟ್ ಒಳಗಡೆ ಎಲ್ ಐ ಬರ್ತದೆ. ಎಲ್ ಐ ಅಂದರೆ ಲಿಸ್ಟ್. ಲಿಸ್ಟಿದ ಒಳಗಡೆ ಅನ್ಆರ್ಡರ್ಡ್ ಲಿಸ್ಟ್ ಹಾಕಬೇಡಿ. ಅನ್ಆರ್ಡರ್ಡ್ ಲಿಸ್ಟ್ ಅಂದರೆ ಒಟ್ಟಾರೆ ಒಂದು ಲಿಸ್ಟ್, ಅದರ ಒಳಗಡೆ ಆರ್ಗನೈಸ್ ಆಗಿ. ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಈಗ ವಿಜುವಲ್ ಸ್ಟುಡಿಯೋ ಕೋಡ್ ಇದೆ, ಒಂದು ವೆಬ್ಸೈಟ್ ತೋರಿಸ್ತೀನಿ. ಸೊ ಅವರ ವೆಬ್ಸೈಟಲ್ಲಿ ನೀವು ನೋಡಿದರೆ ಇಲ್ಲಿ ನ್ಯಾವಿಗೇಷನ್ ಬಾರಲ್ಲ, ಇದು ನೋಡಿ. ಈಗ ಇದು ನಾವೀಗ ಮಾಡ್ತಿದ್ದೀವಿ ಅಂತ ಅಂದ್ಕೊಳ್ಳಿ ನಮ್ಮ ವೆಬ್ಸೈಟಿಗೆ. ಈಗ ಡಾಕ್ಸ್, ಅಪ್ಡೇಟ್ಸ್, ಬ್ಲಾಗ್, ಎ ಪಿ ಐ ಎಕ್ಸ್ಟೆನ್ಷನ್, ಎಫ್ ಎ ಕ್ಯೂ ಲರ್ನ್, ಈಗ ಇದೆಲ್ಲ ಇದು ಇಷ್ಟು ಅನ್ಆರ್ಡರ್ಡ್ ಲಿಸ್ಟ್ ಆದರೆ ಡಾಕ್ ಒಂದು ಲಿಸ್ಟ್, ಅಪ್ಡೇಟ್ ಒಂದು ಲಿಸ್ಟ್, ಬ್ಲಾಗ್ ಒಂದು ಲಿಸ್ಟ್, ಎ ಪಿ ಐ ಒಂದು ಲಿಸ್ಟ್, ಎಕ್ಸ್ಟೆನ್ಷನ್ ಒಂದು ಲಿಸ್ಟ್, ಹಾಗೆ ಹಾಗೆ ಥಿಂಕ್ ಮಾಡಿ ನೀವು. ಸೊ ಈಗ ಇದರೊಳಗಡೆ ಲಿಸ್ಟ್ ಬರ್ತದೆ. ಸೊ ಎಲ್ ಐಯನ್ನು ಎಲ್ ಐ ಮತ್ತು ಫ್ಲವರ್ ಬ್ರ್ಯಾಕೆಟ್, ಎಲ್ ಐ ಫ್ಲವರ್ ಬ್ರ್ಯಾಕೆಟ್ ಎ ಅಂತ ಹೀಗೆ ಮಾಡಿದರೆ ಹೀಗೆ ಕ್ರಿಯೇಟ್ ಆಗ್ತದೆ. ಫೈನಲ್ ನೀವು ಎಲ್ ಐ ಕ್ಲೋಸ್ ಟ್ಯಾಗ್ ಅಂದರೆ ಇದರ ಎರಡರ ನಡುವೆ ಈಗ ಎ ಅಂತ ಹಾಕಿದರೆ ಇಲ್ಲಿ ನೋಡಿ ಒಂದು ಲಿಸ್ಟ್ ಆಯಿತು. ಸೊ ಇದನ್ನೇ ನೀವು 4 ಸತಿ ಬೇರೆ ಬೇರೆ ಮಾಡಬೇಕಾದ್ರೆ ಒಂದು ಶಾರ್ಟ್ಕಟ್ ಉಂಟು, ಎಲ್ ಐ ಸ್ಟಾರ್ 4 ಅಂತ ಕೊಡಿ. ಈಗ 4 ಎಲ್ ಐ ಕ್ರಿಯೇಟ್ ಆಗ್ತದೆ.
ಈಗ ಈಗ ಎ ಈಕ್ವಲ್ ಟು ಹೆಚ್ ರೆಫ್ ಸ್ಯಾಶ್ ಹೋಮ್ ಮತ್ತು ಹೋಮ್ ಮತ್ತು ಕ್ಲೋಸ್ ಟ್ಯಾಗೆ. ಈಗ ಏನು ಗೊತ್ತಾ, ಯೂಶ್ವಲಿ ಎ ಕೊಟ್ಟರೆ ಸಜೆಷನ್ ಬರಬೇಕಿತ್ತು, ಬಟ್ ಈಗ ಬರಲಿಲ್ಲ ಅಂದರೆ ಸ್ವಲ್ಪ ಸ್ವಲ್ಪ ಬ್ಯುಸಿ ಉಂಟು ಸರ್ವರ್, ಅದಕ್ಕೆ ಬರಲಿಲ್ಲ. ಸೊ ಟೆನ್ಷನ್ ಇಲ್ಲ, ನೀವೇ ಟೈಪ್ ಮಾಡಿ, ಕೆಲವೊಮ್ಮೆ ಬರಲ್ಲದಿದ್ದರೆ. ಈಗ ಏನು ನಿಮಗೆ ಏನು ಗೊತ್ತಿರಬೇಕಂದ್ರೆ, ಇದನ್ನೇ ನೀವು ವಾಪಸ್ ಬರೆಯೋದು ಬೇಡ, ಇದನ್ನೇ ಕಂಟ್ರೋಲ್ ಸಿ ಮಾಡಿ ಕಾಪಿ ಮಾಡಿ ಬರೀ ಪೇಸ್ಟ್ ಮಾಡ್ತಾ ಹೋಗಿ. ಈಗ ಇದು ಹೋಮ್ ಆಯ್ತಲ್ಲ, ಇಲ್ಲಿ ನೀವೇನು ಬರಿತೀರಿ ನೋಡಿ. ಫಾರ್ ಎಕ್ಸಾಂಪಲ್ ನನಗೆ ಸೇವ್ ಮಾಡಿದರೆ ಇಲ್ಲಿ ನೋಡಿ 4 ಇಲ್ಲಿ ಬಂತು. ಈಗ ಇಲ್ಲಿ ನೀವೇನು ಬರಿತೀರಿ ಅದು ಇಲ್ಲಿ ಡಿಸ್ಪ್ಲೇ ಆಗೋದು. ಇಲ್ಲಿ ನೀವೇನು ಮಾಡಿದ್ದೀರಿ ನೋಡಿ ಹ್ಯಾಶ್ ಹೋಮ್, ಅಲ್ಲಿ ರೀಡೈರೆಕ್ಟ್ ಆಗೋದು. ಇಲ್ಲಿ ಏನು ಬರಿತೀರಿ ಅದಿಲ್ಲಿ ಡಿಸ್ಪ್ಲೇ ಆಗ್ತದೆ. ಈಗ ಒಂದು ಡಮ್ಮಿ ವೆಬ್ಸೈಟ್ ಎಲ್ಲ ಮಾಡೋದು. ಒಂದು ವೆಬ್ಸೈಟಲ್ಲಿ ಯೂಶ್ವಲಿ ಏನಿರ್ತದೆ, ಒಂದು ಹೋಮ್ ಇರ್ತದೆ, ನಾನು ಡಮ್ಮಿ ಹೇಳ್ತಿದ್ದೇನೆ, ಅಬೌಟ್ ಸೆಕ್ಷನ್ ಇರ್ತದೆ, ಮತ್ತು ಸರ್ವಿಸಸ್ ಸೆಕ್ಷನ್ ಇರ್ತದೆ, ಮತ್ತು ಕಾಂಟ್ಯಾಕ್ಟರ್ಸ್ ಸೆಕ್ಷನ್ ಇರ್ತದೆ. ಜಸ್ಟ್ ಒಂದು ಡಮ್ಮಿ ನಾನು ರ್ಯಾಂಡಮ್ ಆಗಿ ಹೇಳ್ತೀನಿ. ಈಗ ಕಂಟ್ರೋಲ್ ಎಸ್ ಬರ್ತೀವಿ, ಇಲ್ಲಿ ನೋಡಿ ಡಿಸ್ಪ್ಲೇ ಆಯಿತು. ಹೀಗೆ ಉಂಟಲ್ಲ, ಅದನ್ನು ನಾವು ನೀಟಾಗಿ ಮತ್ತೆ ಬರೆಯುವ, ಟೆನ್ಷನ್ ತಗೊಳ್ಬೇಡಿ. ಡಿಸೈನ್ ಎಲ್ಲ ನೀಟಾಗಿರ್ತದೆ. ಈಗ ಜಸ್ಟ್ ರ್ಯಾಂಡಮ್ ಉಂಟು, ಬಟ್ ಈ ವೆಬ್ಸೈಟ್ ನೀಟಾಗಿ ಮಾಡುವ, ನೀವು ಟೆನ್ಷನ್ ಮಾಡಬೇಡಿ, ಕ್ವಾಲಿಟಿ ಕಾಂಪ್ರಮೈಸ್ ಮಾಡಲಿಕ್ಕಿಲ್ಲ. ಸೊ ಈಗ ಹ್ಯಾಶ್ ಹೋಮ್, ಹ್ಯಾಶ್ ಅಬೌಟ್, ಹ್ಯಾಶ್ ಸರ್ವಿಸ್, ಹ್ಯಾಶ್ ಕಾಂಟ್ಯಾಕ್ಟ್. ಈಗ ಏನು ಗೊತ್ತಾ, ಯಾವಾಗ ಸಹ ಇಲ್ಲಿ ಕ್ಲಿಕ್ ಮಾಡಿದರೆ ಹೋಮ್ ನಿಮ್ಮ ವೆಬ್ಸೈಟಲ್ಲಿ ಹೋಮ್ ಪಾರ್ಟ್ ಎಲ್ಲಿರ್ತದೆ ಅಲ್ಲಿ ರಿಡೈರೆಕ್ಟ್ ಆಗ್ತದೆ. ಯಾವಾಗ ಸಹ ಅಬೌಟ್ ಸೆಕ್ಷನಿಗೆ ಕ್ಲಿಕ್ ಮಾಡಿದರೆ ಹ್ಯಾಶ್ ಅಬೌಟ್ ಅಂತ ಲಿಂಕ್ ಉಂಟಲ್ಲ, ಅಬೌಟ್ ಸೆಕ್ಷನಿಗೆ ಆಗ್ತದೆ. ಎಲ್ಲಿ ಸಹ ಕಾಂಟ್ಯಾಕ್ಟಿಗೆ ಕ್ಲಿಕ್ ಮಾಡಿದ್ರೆ ಕಾಂಟ್ಯಾಕ್ಟ್ ಸೈಡಿಗೆ ರಿಡೈರೆಕ್ಟ್ ಆಗ್ತದೆ, ಅಂದರೆ ವೆಬ್ಸೈಟ್ ಆಟೋಮೆಟಿಕ್ಲಿ ಹೋಗ್ತದೆ. ಸೊ ಈ ಕೆಲಸ ಇದು ಮಾಡೋದು ಹ್ಯಾಶ್. ಈಗ ವೆಬ್ಸೈಟ್ ಚಂದ ಕಾಣ್ತಿಲ್ಲ, ಬಟ್ CSS ಅಲ್ಲಿ ಹಾಕುವಾಗ ಚಂದ ಆಗ್ತದೆ ವೆಬ್ಸೈಟ್, ನೀವು ಟೆನ್ಷನ್ ಮಾಡಬೇಡಿ, ನೀಟ್ ಆಗ್ತದೆ. ಈಗ ಇಷ್ಟು ಡಬ್ಬ ಥರ ಕಾಣುವ ವೆಬ್ಸೈಟ್ ಎಷ್ಟು ನೀಟ್ ಆಗ್ತದೆ ಅಂತ ಲಾಸ್ಟಲ್ಲಿ ನೋಡಿ. ಒಂದು ಚಂದ ಲೋಗೋ ಸಹ ಬೇಕಲ್ಲ ವೆಬ್ಸೈಟಿಗೆ. ಆಗ ನೀವೊಂದು ಇಮೇಜ್ ಇಟ್ಟಿದ್ರಲ್ಲ, ನೇಚರ್ ಇದು. ಸೊ ಇದರ ಹೆಸರು ಆ್ಯಕ್ಚುಲಿ ಬೇಕಿತ್ತು ನಿಮಗೆ, ತುಂಬ ಕಾಂಪ್ಲೆಕ್ಸ್ ಉಂಟು, ನಾನು ಲೋಗೋ ಅಂತ ಹೇಳ್ತೇನೆ, ಸಿಂಪಲ್. ಸೊ ಈಗ ಇಲ್ಲಿ ಇಮೇಜ್ ಹೆಸರ್ಸ್ ಅಂತ ಕೊಟ್ಟಿದ್ದೀರಲ್ಲ, ಇಲ್ಲಿ ಲೋಗೋ, ಓಕೆ, logo.png, ಇಲ್ಲೇನು ಕೊಟ್ಟಿದ್ದೀರ ಅದೇ ಟೈಪ್ ಮಾಡಬೇಕು. ಮತ್ತು ಇಲ್ಲಿ ಆಲ್ಟ್ ಅಂದರೆ ಏನು, ಓಕೆ ನಾನು ಫಸ್ಟ್ ಹೇಳ್ತೇನೆ. ಸೇವ್ ಆಯ್ತಲ್ಲ, ಈಗ ಲೋಗೋ ನೋಡಿ ಇಲ್ಲಿ ಬಂತು. ಈಗ ನಾನು ಹೇಳ್ತೀನಿ, ಈ ಟ್ಯಾಗಲ್ಲಿ ಇಲ್ಲಿ ಆಲ್ಟ್ ಅಂತ ಉಂಟಲ್ಲ, ಅದು ಸಹ ಏನಾದರೂ ಬರೀಲೇಬೇಕು ನೀವು. ಏನು ಗೊತ್ತಾ, ಇದೊಂದು ಗುಡ್ ಹ್ಯಾಬಿಟ್, ಇದು ಬರಿಲ್ಲದಿದ್ದರೆ ಸಹ ವರ್ಕ್ ಆಗ್ತದೆ. ಬಟ್ ಕೆಲವೊಮ್ಮೆ ನಿಮ್ಮ ವೆಬ್ಸೈಟ್ ನೋಡುವವ್ರದ್ದು ಇಂಟರ್ನೆಟ್ ಸ್ಲೋ ಇದ್ದರೆ ಇಲ್ಲಿ ಏನು ಸಹ ಲೋಡ್ ಆಗಲ್ಲ. ಆಗ ಲ್ಯಾಪ್ಟಾಪ್ ಅಂತ ಬರ್ತು ಬಂದರೆ ಅಟ್ಲೀಸ್ಟ್ ಅವ್ರಿಗೆ ಗೊತ್ತಾಗ್ತದೆ, ಇಲ್ಲಿ ಲ್ಯಾಪ್ಟಾಪ್ ಇದು ಲೋಗೋ ಬರಬೇಕಿತ್ತು ಅಂತ. ಅದಕ್ಕೆ ಒಂದು ಗುಡ್ ವೆಬ್ ಡೆವಲಪರ್ ಇದು ಒಂದು ಪ್ರಾಕ್ಟೀಸು.
ಇರಬೇಕದು. ಇಷ್ಟ ಆಯ್ತಲ್ಲ. ಈಗ ಸಹ ವೆಬ್ಸೈಟ್ ನೀಟ್ ಕಾಣ್ತಿಲ್ಲ, ಬಟ್ ನೀಟ್ ಆಗ್ತದೆ, ನೀವು ಟೆನ್ಷನ್ ಮಾಡಬೇಡಿ. ಈಗ ನಾವು ಸರ್ಚ್ ಬಾರ್ ಟೈಪ್ ಮಾಡ್ತಿದ್ದೀವಿ ಈ ವೆಬ್ಸೈಟಲ್ಲಿ. ಅದಕ್ಕೆ ಇನ್ಪುಟ್ ಉಂಟಲ್ಲ, ಒಂದು ಸರ್ಚ್ ಬಾರಲ್ಲಿ ಏನಾದರೂ ತುಂಬಿಸ್ಲಿಕ್ಕೆ ಉಂಟಲ್ಲ, ಅದಕ್ಕೆ ಅದು ಇನ್ಪುಟ್ ಟೈಪ್ ಆಫ್ ವ್ಯಾಲ್ಯೂ, ಮತ್ತು ಟೈಪ್ ಈಕ್ವಲ್ ಟು ಟೆಕ್ಸ್ಟ್. ಅಂದರೆ ಆ ಸರ್ಚ್ ಬಾರ್ ಒಳಗಡೆ ಯಾವ ಟೈಪ್ ವ್ಯಾಲ್ಯೂ ಹಾಕ್ಬೋದು, ಸ್ಟ್ರಿಂಗ್ ಟೈಪ್ ವ್ಯಾಲ್ಯೂ ಹಾಕೋದು, ಅದಕ್ಕೆ ಟೆಕ್ಸ್ಟ್ ಅಂತ ಕೊಡೋದು. ಮತ್ತು ನೇಮ್ ಅಂದರೆ ಆ ಬಟನಲ್ಲಿ, ಈಗ ನಾನು ಇಲ್ಲಿ ಸೇವ್ ಕೊಟ್ಟರೆ ನಿಮ್ಗೆ ಗೊತ್ತಾಗ್ತದೆ ನಾನು ಏನು ಹೇಳ್ತಿದ್ದೆ ಅಂದರೆ, ನೇಮ್ ಅಂದರೆ ಆ ಸರ್ಚ್ ಬಾರಲ್ಲಿ ಏನು ಆಲ್ರೆಡಿ ಬರೆದು ಬರಬೇಕು. ಮತ್ತು ಐ ಡಿ ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗಲ್ಲ, ಬಟ್ ಐ ಡಿ ನೀವು ಯಾಕೆ ಮಾಡೋದು ಅಂದರೆ, ಇಂಥದ್ದೇ ತುಂಬದೇನಾದರೂ ಇದ್ದರೆ ಅದಕ್ಕೆ ಒಂದೊಂದು ಐ ಡಿ, ಆ ಒಂದೊಂದು ಐ ಡಿ ಯುನೀಕ್ ಅಲ್ಲ. ನಿಮಗೆ ಏನಾದ್ರು ಸಿ ಎಸ್ ಎಸ್ ಮಾಡುವಾಗ ಅರ್ಥ ಆಗ್ತದೆ. ಒಂದೊಂದು ಐ ಡಿಯನ್ನು ಏನಾದರೂ ಕಲರೆಲ್ಲ ಬೇರೆ ಬೇರೆ ಇಡ್ಲಿಕ್ಕೆ ಅಂತ ನಾವು ಇದೀಗ ಮತ್ತೆ ಯೂಸ್ ಆಗ್ತದೆ. ಈಗ ಬೇಡ, ಈಗ ಟೆನ್ಷನ್ ಮಾಡಬೇಡಿ. ಈಗ ನಾನು ಸೇವ್ ಓದ್ತೇನೆ. ಈಗ ನೋಡಿ ಇಲ್ಲಿ ಸ್ವಲ್ಪ ಇದು ನಿಮ್ಮದು ಸರ್ಚ್ ಬಾರ್, ಇದೊಂದು ಇನ್ನೂ ಬೆಟರ್ ಮಾಡುವ. ಸೊ ಸರ್ಚ್ ಬಾರಿಗೆ ಯೂಶ್ವಲಿ ಬಟನ್ ಇರ್ತದಲ್ಲ, ಸೊ ಒಂದು ಇನ್ಬಿಲ್ಟ್ ಕಮ್ಯಾಂಡ್ ಉಂಟು ಬಟನ್ ಅಂತ. ಬಟನ್ ಓಕೆ, ಈಗ ಇಲ್ಲಿ ಸಹ ಒಂದು ಶಾರ್ಟ್ಕಟ್ ಉಂಟು, ನಾನು ಶಾರ್ಟ್ಕಟ್ಟೇ ತಗೊಳ್ತೇನೆ. ಬಟನ್ ಡಾಟ್ BTN ಸ್ಪೇಸ್ ಬಟನ್ ಡಾಟ್ BTN ಕ್ಲಾಸ್ ಬಟನ್ ಆಯ್ತಲ್ಲ. ಇಲ್ಲಿ ಸರ್ಚ್ ಅಂತ ಹಾಕ್ತೀನಿ. ಈಗ ಇಷ್ಟ ಆಯಿತು. ಈಗ ಇಲ್ಲಿ ಒಂದು ನಿಮಗೆ ಸರ್ಚ್ ಇಷ್ಟು ಖಂಡಿತಲ್ಲ. ಬಟನ್ ಅಂದರೆ ಒಂದು ಇನ್ಬಿಲ್ಟ್ ಫಂಕ್ಷನ್, ಅದೇನು ಮಾಡ್ತದೆ, ಒಂದು ಬಟನ್ ಕ್ರಿಯೇಟ್ ಮಾಡ್ತದೆ. ಸೊ ಅದಕ್ಕೊಂದು ಕ್ಲಾಸ್ ಮಾಡಿ. ಕ್ಲಾಸ್ ಯಾಕೆ ಮಾಡಿದ್ದೀರಿ ಅಂದರೆ, ಮತ್ತೇನಾದರೂ ತುಂಬ ಬಟನ್ಸ್ ಉಂಟಂತ ಅಂದ್ಕೊಳ್ಳಿ, ನೀವು ಒಂದು ಬಟನಿಗೆ CSS ಹಾಕಿದ್ಕೊಳ್ಳಿ ಎಲ್ಲ ಬಟನ್ ಮೇಲೆ ಸಹ ಎಫೆಕ್ಟ್ ಆಗ್ತದೆ. ಅದು ಹಾಗೆ ಆಗಬಾರ್ದು, ಒಂದೊಂದು ಬಟನ್ ಒಂದೊಂದು ಸ್ಟೈಲಲ್ಲಿ ಇರಬೇಕಂತ ನಾವು ಕ್ಲಾಸನ್ನು ಮೇಂಟೈನ್ ಮಾಡೋದು. ನನಗೆ ಸಹ ಸ್ವಲ್ಪ ಕನ್ಫ್ಯೂಸ್ ಆಯಿತು, ನಾನು ಕರೆಕ್ಟ್ ಹೇಳ್ತೇನೆ ಒಮ್ಮೆ ನೋಡಿ.
ಓಕೆ, ಈಗ ಇಲ್ಲಿ ನಾನು BTN SM ಅಂತ ಯಾಕೆ ಹಾಕಿದ್ದೀನಿ ಅಂದರೆ, ಇದು ಛೋಟಾ ಬಟನ್ ಅಂದರೆ ಚಿಕ್ಕ ಬಟನ್. ಈಗ ತುಂಬ ಬಟನ್ ಉಂಟಂತ ಅಂದ್ಕೊಳ್ಳಿ, ಆಗ ನೀವು ಒಂದು ಬಟನ್ ಏನಾದ್ರು ಪ್ರಾಪರ್ಟಿ ಚೇಂಜ್ ಮಾಡಿದ್ರೆ ಎಲ್ಲ ಬಟನ್ ಮೇಲೆ ಸಹ ಇಫೆಕ್ಟ್ ಆಗ್ತದೆ. ಅದಕ್ಕೆ ನೀವು ಇಲ್ಲಿ BTN SM ಅಂತ ಹಾಕಿ, ಅಂದರೆ ಬಟನ್ ಸ್ಮಾಲ್. ಈಗ ನೆಕ್ಸ್ಟ್ ನಾವು ಏನಾದ್ರು ಬಟನ್ ಹಾಕಿದರೆ ಅದಕ್ಕೆ ಬಟನ್ ಡ್ಯಾಶ್ ಏನು ಗೊತ್ತಾ, ಇದು ನಿಮಗೇನೆ ಒಂದು ನೆನಪಿಡ್ಲಿಕ್ಕೆ ಒಂದು ಟ್ಯಾಗ್ ಥರ, ಸೊ ದ್ಯಾಟ್ ಒಂದೊಂದಕ್ಕೆ ನೀವು ಒಂದೊಂದು ಹೆಸರು ಕೊಡ್ಬೋದು, ನಿಮಗೆ ಲಾಸ್ಟಿಗೆ ಕನ್ಫ್ಯೂಸ್ ಆಗಲ್ಲ. ಹೆಲ್ದಿ ಪ್ರಾಕ್ಟೀಸ್ ಇರಬೇಕು, ಅದಕ್ಕೆ ಹೀಗೆ ಕೊಟ್ಟಿದ್ದಾನೆ. ಸೊ ಇವತ್ತು ನಾನು ಆ್ಯಕ್ಚುಲಿ ಈ ವೆಬ್ಸೈಟ್ ಫುಲ್ ಕಂಪ್ಲೀಟ್ ಮಾಡ್ತೀನೇ ಇಲ್ಲ ನಂಗೆ ಗೊತ್ತಿಲ್ಲ. ಈಗ ನಾನು ಸ್ವಲ್ಪ ಹೊತ್ತಲ್ಲಿ ಊಟಕ್ಕೆ ಹೋಗ್ತೀನಿ, ಬಟ್ ಇದು ನನ್ನ ಫಸ್ಟ್ ಟ್ಯುಟೋರಿಯಲ್, ಅದಕ್ಕೆ ಸ್ವಲ್ಪ ಪ್ರಾಪರಾಗಿ ಆಗ್ತಿಲ್ಲ ಬೇಗ ಬೇಗ. ಬಟ್ ಒಂದು 2-3-4 hours ಮ್ಯಾಕ್ಸ್ ಹೋಗ್ಬೋದು ಈ ರೆಕಾರ್ಡಿಂಗ್. ಪ್ಲಸ್ ನಿಮ್ಮ ಹತ್ರ ಒಂದು ಪ್ರಾಜೆಕ್ಟ್ ರೆಡಿ ಇರ್ತದೆ, ಪ್ಲಸ್ ನಿಮಗೆ ಒಂದು ವೆಬ್ಸೈಟ್ ಮಾಡೋದೊಂದು ಬೇಸಿಕ್ ಐಡಿಯಾ ಬರ್ತದೆ. ಈಗ ನಾನು ಹೇಳ್ತಾ ನಿಮಗೆ ಇಷ್ಟು ಅರ್ಥ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ಐ ಥಿಂಕ್ ನಾನು ವಿಡಿಯೋನ ಕಟ್ ಮಾಡ್ತೀನಿ. ಒಂದೊಂದು ವಿಡಿಯೋದಲ್ಲಿ ಬೇಡ, ಇದನ್ನು ಒಂದು ವಿಡಿಯೋ ಮಾಡಿ ನೋಡ್ತೀನಿ ಹೇಗೆ, ಇದನ್ನು ಒಂದೇ ವಿಡಿಯೋ ಕಟ್ ಮಾಡ್ದ ಅಂತ. ಸೊ ಈಗ ನಾನು ನನ್ನ ಪೇರೆಂಟ್ಸ್ ನಂಗೆ ಊಟಕ್ಕೆ ಕರಿತಿದ್ದಾರೆ, ನಾನು ಒಂದು ಗಡಿ ಹೋಗಿ ಬರ್ತೀನಿ. ಸೊ ಇದನ್ನಿಲ್ಲಿ ಕಟ್ ಮಾಡಿ ಇದನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಹ್ಯಾಶ್ಟ್ಯಾಗ್ ಇದು ಯುವರ್ ಫಸ್ಟ್ ಪ್ರಾಜೆಕ್ಟ್, ಯುವರ್ ಫಸ್ಟ್ ವೆಬ್ಸೈಟ್ ಪ್ರಾಜೆಕ್ಟ್ #1 #2 #3 ತುಂಬ ಕಟ್ ಮಾಡಿ ಮಾಡ್ತೀನಿ. ನೀವು ಒಂದು ಸೀರೀಸಲ್ಲಿ ನೋಡಿ, ಒಂದು ಸಹ ವಿಡಿಯೋ ಮಿಸ್ ಮಾಡಬೇಡಿ. ಹೋಪ್ ದಿಸ್ ಹೆಲ್ಪ್ಸ್. ನಾನು ರೆಕಾರ್ಡಿಂಗ್ ಸ್ಟಾಪ್ ಮಾಡ್ತಿದ್ದೀನಿ.